ಫಾಸ್ಟ್ ಮಾಡು. ಫಾಸ್ಟ್ ಏನು ಫಸ್ಟ್ ಮೇಲ್ಗಡೆ ಮೇಲ್ಗಡೆ ಅಂತ ಪಾಸ ಮಾಡಿದ್ರೆ ನೋಡಿ ಇದರಲ್ಲಿ ಫುಲ್ ಅಲ್ಲ ಕಾಣಿಸುತ್ತೆ, ಎಲ್ಲ ಫುಲ್ ವೈಟ್ ಕಾಣಿಸ್ತಿದೆ. ಎಲ್ಲ ರೇಷ್ಮೆ ದಾರ ಹೊಡಿತಾ ಇದ್ದೀವಿ. ಎಷ್ಟು 6 ಅಟ್ಟಿ ಹೊಡೆದ ಇದೆ. 1 2 3 4 ಈ ಕಡೆ 4 ಈ ಕಡೆ 4 6 8 ಹೊಡೆದಾಗಿದೆ. ಇನ್ನು 2 ಹೊಡಿಬೇಕು. ಎಲ್ಲ 6 ಇಂಚ್ ಮೊಳ ಹೊಡಿತಿದ್ವಿ. 6 ಇಂಚ್ ಗ್ಯಾಪ್ ಇಟ್ಬಿಟ್ಟು ಈ ಥರ ಮೊಳ ಹೊಡಿತಾ ಇದ್ವಿ. ಹಗ್ಗ ಒಳಗಡೆ ಸೈಡ್ ಕೊಡ್ತಾಯಿದ್ವಿ. ವೆಯ್ಟ್ ಬಿದ್ರೂ ಹಗ್ಗ ಕಿತ್ಕೊಳ್ದೇ ಇರೋ ಥರ ಒಳಗಡೆ ಕೊಡ್ತಾಯಿದ್ವಿ. ಹಗ್ಗನ ಮೊಳೆ ಒಳಗಡೆ ಕೊಡ್ತಾಯಿದ್ವಿ. ಹಗ್ಗನೂ ಒಳಗಡೆ ಬಂದು ಎಳ್ಕೊಂಡು ಹೋಗ್ತಾಯಿದ್ವಿ. ಈ ಹಗ್ಗ ಬಂದು ಈ ಕಡೆ ಫುಲ್ಲು ಉದ್ದ ಹೋಗಿದೆಯಲ್ಲ, ಈ ಹಗ್ಗ ಬಂದು 6 mm, ಅಡ್ಡ ಬಂದಿರೋದು 5 mm ಹಗ್ಗ. ಇದು ರ್ಯಾಕ್ ಬಂದು 6 feet ಇದೆ ಅಡ್ಡ, ಉದ್ದ 45 feet ಇದೆ. ಒಂದು ರ್ಯಾಕಿಂದ ಒಂದು ಇದಕ್ಕೆ 2 ಅಡಿ ಗ್ಯಾಪ್ ಇದೆ. ಎಷ್ಟು 12 ಎಷ್ಟು 12 ಇದೆ ಒಟ್ಟಿಗೆ. 6 ರ್ಯಾಕ್ ಬರುತ್ತೆ. ಒಂದು ಸೈಡು 12 ಇದೆ, ಈ ಸೈಡು ಮೇಲ್ಗಡೆ ಒಂದು ಮಾಡಿಲ್ಲ. ಫುಲ್ಲು ಬಿಸಿಲು ಜಾಸ್ತಿ ಇದೆ ಅಂತ ಮೇಲ್ಗಡೆ ಮಾಡಿಲ್ಲ. ಫುಲ್ ಹೀಟ್ ಆಗುತ್ತದು ಮೇಲ್ಗಡೆ ಜಾಗದಲ್ಲಿ. ಹಂಗಾಗಿ ಮೇಲ್ಗಡೆ ಒಂದು 4 ಅಡಿ ಸೈಡ್ ವಾಲಿಂದ 4 ಅಡಿ ಬಿಟ್ಟಿದ್ದೀವಿ. ಏನಾದರೂ ಈ 10ಕ್ಕೆ ಮಾಡೋದು, 10 ರ್ಯಾಕಿಗೆ ಮಾಡ್ಕೊಳ್ಳೋದು, ಅದಕ್ಕಿಂತ ಮೇಲೆ ಮಾಡಲ್ಲ. ಇನ್ನು ಕೆಳಗಡೆ ಇರುವೆ ಹತ್ತುತ್ತೆ ಅಂತ ಹೇಳ್ಬಿಟ್ಟು ತಟ್ಟೆ ಇಕ್ಬಿಟ್ಟು ತಟ್ಟೆ ಮೇಲೆ ಇದು ಶೆಲ್ಫ್ ಕಲ್ಲಿನ ವೇಸ್ಟ್ ಬರುತ್ತಲ್ಲ, ಆ ಶೆಲ್ಫ್ ಕಲ್ಲಿನ ವೇಸ್ಟ್ ತಂದು ಇಟ್ಟಿದ್ದೀವಿ. ಇದು ರೇಷ್ಮೆ ತೋಟ. ಇವಾಗ 1.25 ತಿಂಗಳಾಗಿದೆ. ಎಲೆ ಒಂದೊಂದು ಮಾರು ಸೊಪ್ಪು ಬಂದಿದೆ. ಇನ್ನು ಹುಳ ಬರೋದು ಇನ್ನೂ 1 ತಿಂಗಳಾಗುತ್ತೆ. ಸೊಪ್ಪು ಅಷ್ಟೊತ್ತಿಗೆ 2 ಮಾರು ಬರುತ್ತೆ. 2 ಮಾರು ಅಂದರೆ ಹತ್ತಿರ 6 ಅಡಿ ಮೇಲೆ ಬರುತ್ತೆ ಸೊಪ್ಪು. ಇದು ರೇಷ್ಮೆ ಮನೆ. ಚಂದ್ರಿಕೆ ತೊಳೆಯೋಕ್ಕೆ ಅಂತ ಚಿಕ್ಕದಾಗಿ ತೊಟ್ಟಿ ಕಟ್ಟಿದ್ದೀವಿ. ಮತ್ತು ರೇಷ್ಮೆ ಮನೆ ಮೇಲೆ ನೀರು ಹೊಡಿಯೋಕ್ಕೆ ಒಂದು ಟ್ಯಾಂಕ್ ಐತೆ. ಬೀಜಿಂಗ್ ಹೊಡೆದು ಬಿಟ್ಟಿದ್ದೀವಿ. ಮನೆ ತೊಳೆದು ಬೀಜಿಂಗ್ ಹೊಡೆದು ಬಿಟ್ಟಿದ್ದೀವಿ. ಸ್ಪ್ರೇ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಸ್ಪ್ರೇ ಸ್ಟಾರ್ಟ್ ಮಾಡಬೇಕು. ಸ್ಪ್ರೇ ಸ್ಟಾರ್ಟ್ ಮಾಡಿದ್ರೆ ಮುಗೀತು. ಮನೆಯದ್ದು ಎಲ್ಲ ಕ್ಲೀನ್ ಕಂಪ್ಲೀಟ್ ಆದಂಗೆ.